ಯುವರ್ ಆನರ್, ಆಪಾದಿತ ಈ ಸೂರಿ ನವೆಂಬರ್ 1ನೇ ತಾರೀಕು ಒಂದು ಹೆಣ್ಣನ್ನ ಅನ್ಯಾಯವಾಗಿ ಕೊಲೆ ಮಾಡಿದ್ದಾನೆ ಅಂತ ಗೊತ್ತಾಗಿದೆ. ಪ್ರಾಸಿಕ್ಯೂಷನ್ ಪರವಾಗಿ ಬಂದ ಸಾಕ್ಷಿಗಳ ಪ್ರಕಾರ ಆಪಾದಿತ ಈ ಸೂರಿಗೂ ಡಾಕ್ಟರ್ ಸುಜಾತೆಗೂ ಅಕ್ರಮ ಸಂಬಂಧ ಇದ್ದಿದ್ದು ಸ್ಪಷ್ಟವಾಗಿದೆ. ಆಸ್ತಿಗೋಸ್ಕರವೇ ಸಂಬಂಧ ಬೆಳೆಸಿದ ಈ ಸೂರಿ ಆಕೆ ಆ ಆಸ್ತಿನ ಈತನ ಹೆಸರಿಗೆ ಬರೆದುಕೊಡೋಕೆ ಒಪ್ಪದೇ ಇದ್ದಿದ್ದರಿಂದ ನಿರಾಶನಾಗಿ ಸೇಡು ತೀರ್ಸ್ಕೋಬೇಕು ಅನ್ನೋ ಒಂದು ದುರುದ್ದೇಶದಿಂದ ಸಂಚು ಮಾಡಿ ಆಕೆನ ಕಬ್ಬನ್ ಪಾರ್ಕ್ ಪಕ್ಕದಲ್ಲಿರೋ ಹಾಳು ಬಂಗ್ಲೆಗೆ ಬರಹೇಳಿ ಅಲ್ಲಿ ಒಂಟಿ ಹೆಣ್ಣನ್ನ ಕ್ರೂರವಾಗಿ ಕೊಲೆ ಮಾಡಿದ್ದಾನೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೂರಿ, ಈ ಆಪಾದನೆ ವಿಷಯವಾಗಿ ನೀನೇನು ಹೇಳ್ತೀಯ? ಕೊಲೆ ಮಾಡಿದ್ದು ನಿಜ ಅಂತ ನೀನು ಒಪ್ಕೋತೀಯ? ನಿನ್ನ ಪರವಾಗಿ ವಾದಿಸೋಕೆ ಲಾಯರ್ ಯಾರಾದರೂ ಇದ್ದಾರಾ? ಅಂಕಲ್, ಯಾಕೆ ಆಂಟಿನ ಕೊಲೆ ಮಾಡಿದ್ರೆ? ನೀವು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಗ ರಾತ್ರಿ ಹಗಲು ನಿಮ್ ಸೇವೆ ಮಾಡಿ ಕಷ್ಟಪಟ್ಟು ನಿಮ್ಮನ್ನ ಬದುಕಿಸ್ಕೊಂಡು ಆಂಟಿನ ಯಾಕೆ ಕೊಲೆ ಮಾಡಿದ್ರಿ ಅಂಕಲ್? ಇಲ್ಲಮ್ಮ, ನಾನು ಕೊಲೆ ಮಾಡಲಿಲ್ಲ. ನಿಜನಾ ಅಂಕಲ್? ಹೌದಮ್ಮ. ನನ್ನಣೆಗೂ? ನಿನ್ನಣೆಗೂ. ಥ್ಯಾಂಕ್ ಯು ಅಂಕಲ್. ಸುಜಾತ ನನಗೋಸ್ಕರ ತನ್ನ ಪ್ರಾಣನೇ ತ್ಯಾಗ ಮಾಡಿದ ತ್ಯಾಗಮೂರ್ತಿ. ಅಂತ ಒಳ್ಳೆಯವ್ರನ್ನ ನಾನು ಹೇಗಮ್ಮ ಕೊಲೆ ಮಾಡ್ತೀನಿ? ಈ ನಿಜಾನ ಕೋರ್ಟ್ನಲ್ಲಿ ನೀನ್ ಯಾಕೆ ಹೇಳಿಲ್ಲ ಸೂರಿ? ನಿನ್ನ ಅಪರಾಧಿ ಅಂತ ಬೆರಳು ತೋರಿಸಿ ಅನ್ಯಾಯವಾಗಿ ನಿಂದಿಸ್ತಿದ್ರು. ಯಾಕೆ ಮಾತಾಡ್ದೆ ಸುಮ್ನಿದ್ದೆ? ಹೇಳು ಸೂರಿ, ಹೇಳು. ನಾನೇನ್ ಮಾಡ್ಲಿ ಮಧು? ನಾನೇನ್ ಮಾಡ್ಲಿ? ನಮ್ಮ ತಂದೆ ಅನ್ಯಾಯವಾಗಿ ಸತ್ತೋದಾಗ, ನನ್ನ ಕಣ್ಣು ಮುಂದೆ ನಮ್ಮ ಅಕ್ಕ ಗೌರವವಾಗಿ ಕೊಲೆ ಆದಾಗ, ಇದು ಅನ್ಯಾಯ ಅಂತ ಕೂಕೊಂಡಾಗ ಏನಾಯ್ತು? ಯಾರೇನ್ ಮಾಡಿದ್ರು? ಯಾವ ನ್ಯಾಯ ನನ್ನ ರಕ್ಷಿಸ್ತು? ಯಾವ ಕಾನೂನು ನನ್ನ ಕಾಪಾಡ್ತು? ಅದಕ್ಕೆ ನನಗ್ ಪ್ರಾಣ ಭಿಕ್ಷೆ ಕೊಟ್ಟ ನನ್ನ ದೇವ್ರನ್ನ ನಾನೇ ಕೊಲೆ ಮಾಡಿದೆ ಅಂತ ಹೇಳಿದಾಗ ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಮಧು. ನಾ ಸುಮ್ನಾಗ್ಬಿಟ್ಟೆ. ತಪ್ಪು ಸೂರಿ, ನೀನೇನು ಮಾತಾಡದೆ ಇದ್ರೆ ನೀನೇ ತಪ್ಪು ಮಾಡಿದೆ ಅಂತ ನ್ಯಾಯಾಲಯ ಭಾವಿಸುತ್ತೆ. ಕಾನೂನು ನಿನ್ನ ಗಲ್ಲುಗಂಬಕ್ಕೆ ಏರಿಸುತ್ತೆ. ಸೂರಿ, ನಿನಗೇನಾದ್ರೂ ಆದ್ರೆ ನನ್ನಿಂದ ಸಹಿಸೋಕ್ಕಾಗಲ್ಲ. ನಾನು ನಿನಗೋಸ್ಕರನೇ ಇರೋದು, ನಿನಗೋಸ್ಕರನೇ ಬದುಕಿರೋದು. ನನ್ನ ನಿಜಾನ ಯಾವತ್ತೂ ಮರಿಬೇಡ. ನಿನ್ನ ಕಣ್ಣೀರು ನ್ಯಾಯಮೂರ್ತಿ ಕಣ್ ತೆಗ್ಸೋದಿಲ್ಲ ಮಧು. ನನಗೆ ಖಂಡಿತ ನ್ಯಾಯ ಸಿಕ್ಕೋದಿಲ್ಲ. ಸಿಗತ್ತೆ, ನ್ಯಾಯ ಸಿಗತ್ತೆ. ನಿನಗೋಸ್ಕರ ನಾನು ಲಾಯರ್ ಹತ್ರ ಮಾತಾಡಿದ್ದೀನಿ. ಅವ್ರು ನಿನ್ ಪರವಾಗಿ ವಾದಿಸ್ತಾರೆ. ಆಂಟಿ, ನೀವು ಹೇಗಿದ್ರಿ ಅಂತ ಕೋರ್ಟ್ನಲ್ಲಿ ನಾನು ಸಾಕ್ಷಿ ಹೇಳ್ತೀನಿ ಅಂಕಲ್. ಹೇಳು ಸೂರಿ, ಕೋರ್ಟ್ನಲ್ಲಿ ನಡೆದಿದ್ದೆ ನಾನು ನಡೆದ ಹಾಗೆ ಹೇಳ್ತೀನಿ ಅಂತ ನನ್ನ ಹತ್ರ ಪ್ರಾಮಿಸ್ ಮಾಡು ಪ್ಲೀಸ್. ನೋಡಿ ಹೊಸ ಆಂಟಿ, ಅಂಕಲ್ ಹತ್ರ ನಿಜ ಹೇಳ್ಸೋ ಭಾರ ನಂದು. ಡೋಂಟ್ ವರಿ. ಹೇಳ್ತೀನಮ್ಮ, ನಿಮ್ಮಿಬ್ಬರಿಗೋಸ್ಕರನಾದ್ರೂ ನಡೆದಿದ್ದು ನಾನು ನಡೆದಾಗೆ ಹೇಳ್ತೀನಿ. ಈ ಕೇಸ್ಗೂ ನನಗೂ ಯಾವ ವಿಧವಾದ ಸಂಬಂಧನೂ ಇಲ್ಲ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದಾಗೆ ಸತ್ಯವಾಗಿಯೂ ನನಗೂ ಡಾಕ್ಟರ್ ಸುಜಾತಾಗೂ ಯಾವ ವಿಧವಾದ ಅಕ್ರಮ ಸಂಬಂಧನೂ ಇಲ್ಲ. ನಾನು ಅವ್ರನ್ನ ಯಾವ ಹಾಳು ಬಂಗ್ಲೆಗೂ ಬರೀ ಹೇಳಿಲ್ಲ. ಡಾಕ್ಟರ್ ಸುಜಾತ ಅಪಾಯ ಸ್ಥಿತಿಯಲ್ಲಿದ್ದಾರೆ ಅಂತ ಗೊತ್ತಾಗಿ ನಾನು ಅವ್ರನ್ನ ಕಾಪಾಡೋದಕ್ಕೋಸ್ಕರ ಆ ಜಾಗಕ್ಕೆ ಹೋದೆ. ಅಷ್ಟೆಲ್ಲ ಚಂಡಾಲರು ಅವ್ರನ್ನ ಕೊಲೆ ಮಾಡಿ ಆ ಅಪರಾಧನ ನನ್ನ ಮೇಲೆ ಬರೋ ಹಾಗೆ ಮಾಡಿ ಅವ್ರು ತಪ್ಪಿಸ್ಕೊಂಡ್ರು. ನಿಜವಾಗಿ ನಡೆದಿದ್ದಿಷ್ಟೇ. ನಾನು ಖಂಡಿತ ಈ ಕೊಲೆ ಮಾಡಿಲ್ಲ. ಸುಳ್ಳು ಯುವರ್ ಆನರ್. ಇವನು ಹೇಳಿದ್ದೆಲ್ಲ ಬರೀ ಸುಳ್ಳು, ಕಟ್ಟು ಕಥೆ. ಇವನೇ ಆ ಕೊಲೆ ಮಾಡಿರೋದು. ಆ ಕೊಲೆನ ಕಣ್ಣಾರೆ ನೋಡಿದ ಸಾಕ್ಷಿಗಳು ಸಹಿತ ಇದ್ದಾರೆ. ಆ ಪ್ರತ್ಯಕ್ಷ ಸಾಕ್ಷಿಗಳನ್ನ ಕರೆಸಿ ವಿಚಾರಿಸಬೇಕು ಅಂತ ನಾನು ತಮ್ಮನ್ನ ಕೇಳ್ಕೊತೀನಿ. ಎಸ್ ಪ್ರೊಸೀಡ್. ನಿನ್ನ ಹೆಸರೇನು? ಸಂತಳ್ಳಿ ಸುಬ್ಬಣ್ಣ. ನಿನ್ನಲ್ಲ, ನಿನ್ನ ಹೆಸರೇನು? ಅದೇ ಹೇಳದ್ನಲ್ಲ, ಸಂತಳ್ಳಿ ಸುಬ್ಬಣ್ಣ. ಸರಿ. ನವೆಂಬರ್ 1ನೇ ತಾರೀಕು ಕಬ್ಬನ್ ಪಾರ್ಕ್ ಪಕ್ಕದಲ್ಲಿರೋ ಹಾಳು ಬಂಗ್ಲೆಯಲ್ಲಿ ನೀನ್ ಏನ್ ನೋಡಿದೆ ಅಂತ ವಿವರವಾಗಿ ಹೇಳು. ಅವತ್ತು ನಾನು ಈ ನನ್ನ ಮಗ ಅಪ್ಪಿ ಅಂದ್ರೆ ಇವನೇ ಸರ್ ಅಪ್ಪಣ್ಣ, ಇಬ್ರು ಆ ಬಂಗ್ಲೆ ಹತ್ರ ಬಂದ್ ಕಲೆಕ್ಷನ್ ಹಂಚ್ಕೊಳ್ತಾ ಇದ್ವಿ. ಅಷ್ಟರಲ್ಲಿ ಈ ದೊಡ್ಡ ಮನುಷ್ಯ ಇದನ್ನ ನೋಡಿ ಓಡೋಗಿ ಆ ಬಂಗ್ಲೆ ಒಳಗೆ ಸೇರ್ಕೊಂಡ. ಸ್ವಲ್ಪ ಹೊತ್ತಾದ ನಂತರ ಇಬ್ರು ಕಿರ್ಚಾಡಿ ಶಬ್ದ ಕೇಳಿಸ್ತು. ಏನಪ್ಪಾ ಅಂತ ನಾನು ಇವನು ಇಬ್ರು ಹೋಗಿ ನೋಡ್ತೀವಿ. ಆಮೇಲೆ ಏನಾಯ್ತು ಹೇಳು. ಹೇಳು, ಯಾಕೋ ಎದುರ್ಕೋತೀಯ? ಈ ಲಾಯರು ದೇವರಿದ್ದಾಗೆ
ಅಲ್ಲೇನ್ ನಡೀತು ಅಂತ ನಾನ್ ಹೇಳ್ಬಾರ್ದು, ನೀನೇ ಹೇಳ್ಬೇಕಂತೆ. ಹೇಳು, ಅಲ್ಲೇನ್ ನಡೀತು ಅಂತ ಧೈರ್ಯವಾಗಿ ಹೇಳಬಿಡು. ಆಮೇಲೆ ಅಲ್ಲಿ ಹೋಗಿ ನೋಡ್ತೀವಿ, ಇವನು ಆ ಯಮ್ಮನ್ನ ಗಡಾರಿ ಒಳಗೆ ತಿವಿದು ಬಿಟ್ಟು ಕೊಂದು ಬಿಟ್ಟಿದ್ದ. ಲೆಟ್ಸ್ ಆಲ್ ಯುವರ್ ಆನರ್. ನವೆಂಬರ್ 1ನೇ ತಾರೀಕು ಸಾಯಂಕಾಲ ಕಬ್ಬನ್ ಪಾರ್ಕ್ ಹತ್ತಿರ ಇರೋ ಹಾಳು ಬಂಗಲೆಯಲ್ಲಿ ಆಪಾದಿತ ಸೂರಿ ತನ್ನ ಜೊತೆಯಲ್ಲಿ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಡಾಕ್ಟರ್ ಸುಜಾತಾಳನ್ನ ಅಲ್ಲಿಗೆ ಬರೋ ಹಾಗೆ ಮಾಡಿ ಆಕೆ ಆಸ್ತಿನ ತನ್ನ ಹೆಸರಿಗೆ ಬರ್ಕೊಡು ಅಂತ ಬಲವಂತ ಮಾಡಿದ. ಆಕೆ ಒಪ್ಪದೇ ಹೋದಾಗ ಕೋಪದಿಂದ ಅವಳನ್ನು ಘೋರವಾಗಿ ಕೊಲೆ ಮಾಡಿದ ಅನ್ನೋದು ಸಾಕ್ಷ್ಯಾಧಾರಗಳಿಂದ ಸ್ಪಷ್ಟವಾಗಿದೆ. ಈ ಅಪರಾಧಕ್ಕಾಗಿ ಆಪಾದಿತನಿಗೆ ಐಪಿಸಿ 302ನೇ ಸೆಕ್ಷನ್ ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ. ಮರಣದಂಡನೆ 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 ಸೂರಿ, ಈ ಕಾಡಿನಲ್ಲಿ ಒಂದೊಂದು ಮೂಲೆ ನನಗೆ ಚೆನ್ನಾಗಿ ಗೊತ್ತು. ನೀನ್ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀನೇ ಬಂದು ಸರೆಂಡರ್ ಆದ್ರೆ ಸರಿ, ಇಲ್ದಿದ್ರೆ ಶೂಟ್ ಮಾಡ್ಬೇಕಾಗತ್ತೆ. ಸೂರಿ, ಸೂರಿ!
ಇನ್ಸ್ಪೆಕ್ಟರ್ ಅಲ್ಲಿ ನೋಡಿ